ಇಲಾಖೆಯಿಂದ ಆಯೋಜಿಸಿದ್ದು ಜ್ಞಾನ ಯೋಗಾಶ್ರಮ ಒಳಗೆ ಕಾಂಪಿಟೇಷನ್ ನಡೆದೈತ್ರಿ. ನಾವು ಎಲ್ಲ ಹಳೆ ಐಟಮ್ಸ್ ಅಂದರೆ ನಮ್ಮ ಅವ್ವಾರು ನಮ್ಮ ಅಜ್ಜಿಯರ ಕಾಲದಿಂದ ಯಾರ್ಯಾರು ಮಾಡ್ತಿದ್ರಲ್ಲ ಅವು ಐಟಮ್ಸ್ ಅದು ನಾವು ಮಾಡ್ಕೊಂಡು ಬಂದೀವ್ರಿ. ಈಗ ಅದನ್ನ ಮಾಡಿದೀವಿ ರೀ ನಾವು. ಇಲ್ಲಿ ರಾಗಿ ತಾಲಿಪಟ್ಟು, ಸಜ್ಜಿ ಕಡುಬು, ಹುಳ್ಬಾಣ್ ನುಚ್ಚು, ಆಮೇಲೆ ಕರಿಂಡಿ, ಇನ್ನು ವೆರೈಟಿ ಭಾಳ ಅದಾವೆ ರೀ. ಆಮೇಲೆ ಸಿರಿಧಾನ್ಯಗಳು ಒಳಗಿಂದು ನವಣಿ ಪಾಯಸ, ಆಮೇಲೆ ಹುರಕ್ಕಿ ಹೋಳ್ಗೆ ಇವನ್ನೆಲ್ಲ ಮಾಡಿದ್ದೀವಿ ರೀ. ಹಾಂ, ಭಾಳ ಮಂದಿ ಇದ್ದಾರೆ. ಒಂದು 100 ಮಂದಿಗಿನ್ನ ಜಾಸ್ತಿನೇ ಅದಾರೆ ಕಾಂಪಿಟೇಟರ್ಸ್ ಇಲ್ಲಿ. ಇದು ಮುಂದಿನ ಪೀಳಿಗೆಗೆಲ್ಲ ಗೊತ್ತಾಗಬೇಕಲ್ರಿ. ನಾವು ಏನೇನು ಹಳೆ ಕಾಲದ ಅಡುಗೆಗಳು ಮತ್ತು ಅದ್ರ ಮಹತ್ವ ಏನಂತಂದು ಎಲ್ರಿಗೂ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆಲ್ಲ ಹೇಳಬೇಕಲ್ಲ. ಈ ಥರ ಎಲ್ಲರೂ ಭಾಗಿಯಾಗಿದ್ರೆ ಇಲ್ಲ, ಇದೇ ಫಸ್ಟ್ ಟೈಮ್ ರೀ. ಏನು ಅನಿಸ್ತಾ ಇದೆ? ಹಾಂ, ಭಾಳ ಖುಷಿ ಆಗತೈತೆ ರೀ. ಬಂದು ಎಲ್ಲರೂ ಟೇಸ್ಟ್ ನೋಡಿ ಎಲ್ಲರೂ ಮಸ್ತ್ ಆಗೈತಿ, ಎಲ್ಲ ಚಲೋ ಆಗೈತಿ, ರೆಸಿಪಿ ಕೇಳ್ತಾರೆ, ಖುಷಿ ಆಗ್ತೈತಿ. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಒಬ್ರಿಗಿನ್ನ ಒಬ್ರು ಚಂದ ಮಾಡಿದ್ದಾರೆ. ಏನು ಪ್ರೈಸ್ ಇದೆ? ಹಾಂ, ಪ್ರೈಸ್ ಅದಾವೆ ರೀ. ಈಗ ಇವೆಲ್ಲ ಸಿರಿಧಾನ್ಯಗಳು ಸಿಗಲ್ಲ, ಎಲ್ಲವೂ ಫಾಸ್ಟ್ ಫುಡ್ ತಿನ್ಲಿಕ್ಕತ್ತಾರೆ ಎಲ್ಲ. ಹೌದು ರೀ. ಈಗ ಇದು ಎಷ್ಟು ಮಹತ್ವ ಅಂತ ಅನ್ಸುತ್ತೆ ಎಲ್ಲ? ಹೌದು ರೀ, ಭಾಳ ಮಹತ್ವ ಐತ್ರಿ. ಈಗಿನ ಕಾಲದ ಮಕ್ಕಳಿಗೆ ಏನೇನೋ ಎಲ್ಲ ಏನಂದ್ರೆ ರೋಗಗಳು ಜಾಸ್ತಿ ಆಗಾಕತ್ತಾವ ರೀ. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಭಾಳ ಕಡಿಮೆ ಆಗಾಕತ್ತೈತಿ ಇವಾಗ ಈಗಿನ ಕಾಲದಾಗ ಮಕ್ಕಳಿಗೆ. ಹಿಂಗಾಗಿ ನಾವು ಇವ್ರಿಗೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಈ ಥರ ಇಲ್ಲೆಲ್ಲ ಮಕ್ಳಿಗೆ ಕರ್ಕೊಂಡು ಬಂದ್ರೆ ನಮ್ದು ಊಟದ ಬಗ್ಗೆ ಎಲ್ಲನೂ ಗೊತ್ತಾಗ್ತೈತಿ ಹುಡುಗರಿಗೆಲ್ಲ, ಮಕ್ಕಳಿಗೆ. ಶಿಲ್ಪ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ 2026ರ ಅಂಗವಾಗಿ ಇವತ್ತಿನ ದಿವಸ ಮರೆತು ಹೋದ ಖಾದ್ಯಗಳು ಹಾಗೂ ವಿವಿಧ ತಿನಿಸು ತಿಂಡಿಗಳನ್ನು ಇವತ್ತಿನ ದಿವಸ ಜ್ಞಾನ ಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆವರಣದಲ್ಲಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೋಸ್ಕರ ಅಡುಗೆ ಸ್ಪರ್ಧೆಯನ್ನು ಇವತ್ತಿನ ದಿವಸ ಆಯೋಜಿಸಿದ್ದೇವೆ. ಸುಮಾರು 140ಕ್ಕಿಂತ ಹೆಚ್ಚು ಮಹಿಳೆಯರು ಇವತ್ತಿನ ಈ ಒಂದು ಅಡುಗೆ ಸ್ಪರ್ಧೆಯಲ್ಲಿ ವಿವಿಧ ತಿನಿಸುಗಳನ್ನು ಮಾಡಿಕೊಂಡು ಬಂದು ಭಾಗವಹಿಸಿದ್ದಾರೆ. ಅದರಲ್ಲಿ ಮರೆತು ಹೋದ ಖಾದ್ಯಗಳಾಗಿರ್ಬೋದು, ಸಿರಿಧಾನ್ಯದಿಂದ ಮಾಡಿದ ಖಾದ್ಯಗಳಾಗಿರ್ಬೋದು, ಸಿಹಿ ಆಗಿರ್ಬೋದು, ನಾವು ಹಳೆಯ ಪದ್ಧತಿಯಲ್ಲಿ ಏನು ಇವತ್ತಿನ ದಿವಸ ಆಹಾರ ಸೇವನೆ ಮಾಡ್ತಾಯಿದ್ದೀವಿ ಅದನ್ನು ಮರೆತು ಹೋಗಬಾರ್ದು ಎಂಬ ದೃಷ್ಟಿಕೋನದಿಂದ ಕೃಷಿ ಇಲಾಖೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತಿನ ದಿವಸ ನಮ್ಮ ಏನು ಒಂದು ವಿಚಾರಗೋಷ್ಠಿನೂ ಸಹ ಆಯೋಜಿಸಲಾಗಿದೆ. ಇವತ್ತು ರೈತ ದಿನಾಚರಣೆ ಅಂಗವಾಗಿ ನಾವು ಈ ವಿವಿಧ ಖಾದ್ಯ ತೈಲಗಳ ಒಂದು ಕಾಂಪಿಟೇಷನ್ ಇವತ್ತಿನ ದಿವಸ ಆಯೋಜಿಸಲಾಗಿದೆ. ಹೆಚ್ಚು ಜನರು ಈಗಾಗಲೇ ಸುಮಾರು 1,000ಕ್ಕಿಂತ ಹೆಚ್ಚು ಜನರು ಬಂದು ಇದನ್ನು ವೀಕ್ಷಣೆ ಮಾಡಿಕೊಂಡು ಹೋಗಿದ್ದಾರೆ. ಕೃಷಿ ಇಲಾಖೆಯ ಉದ್ದೇಶ ಏನಪ್ಪ ಅಂತಂದರೆ, ಏನು ಇವತ್ತು ಆಹಾರ ಪದ್ಧತಿ ಬದಲಾವಣೆ ಆಗ್ತಾಯಿದೆ, ಅದು ಹಳೆಯ ಪದ್ಧತಿಗಳು ಏನಿದ್ದು ಅದು ಮರೆತು ಹೋಗಬಾರ್ದು ಎಂಬುವ ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ಒಂದು ಸಿರಿಧಾನ್ಯ ಖಾದ್ಯ ಮರೆತು ಹೋದ ಸಿರಿಧಾನ್ಯಗಳ ಒಂದು ಕಾಂಪಿಟೇಷನ್ ನಾವು ಆಯೋಜಿಸ್ತಾ ಇದ್ದೀವಿ. ಈ ವರ್ಷ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಮಧ್ಯಾಹ್ನ ನಂತರವೂ ಸಹ ಇಲ್ಲಿ ಹೆಚ್ಚು ಜ್ಞಾನ ಯೋಗಾಶ್ರಮ ಮಠಕ್ಕೆ ಭಕ್ತಾದಿಗಳು ಹಾಗೂ ರೈತ ಮಹಿಳೆಯರು ಬಂದು ನೋಡಿಕೊಂಡು ಹೋಗುವ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಆಯೋಜಿಸಿದ್ದೇವೆ. ಎಲ್ಲರೂ ಭಾಗವಹಿಸಿದ್ದಕ್ಕೆ ಇವತ್ತಿನ ದಿವಸ ಈ ಸ್ಪರ್ಧೆ ಬಹಳ ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಹಾಂ, ಇವರಿಗೆ ಏನು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನಾವು ಎಲ್ಲ ಭಾಗವಹಿಸಿದ ಎಲ್ಲರಿಗೂ ನಾವು ತೃತೀಯ ಬಹುಮಾನ ಕೊಡ್ತೀವಿ. ಅದಾದ ನಂತರ ಉಳ್ಕಾದವರಿಗೆ, ಭಾಗವಹಿಸಿದವರಿಗೆ ಸರ್ಟಿಫಿಕೇಟನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಒಂದು ಪಾರಿತೋಷಕ ಅವರಿಗೆ ನೆನಪಿನ ಈ ಒಂದು ಏನು ಸರ್ಕಾರದ ಒಂದು ಆಯೋಜನೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಅಂತಿಕೊಂಡು ಹೇಳಿ ಅವ್ರಿಗೆ ಒಂದು ಸರ್ಟಿಫಿಕೇಟು, ಮೂಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ.